ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿ ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯಲ್ಲದೆ ನಾವು ಏನೂ ಮಾಡಲಾಗದು ಸ್ವಾಮಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸವು ದೇವರು ನಿಮ್ಮ ಮತ್ತು ನಿಮ್ಮ ಮಕ್ಕಳ ಎಲ್ಲ ಕೆಲಸ ಕಾರ್ಯಗಳು, ವಿದ್ಯಾಭ್ಯಾಸವನ್ನು ಪ್ರತಿಯೊಂದನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಅರಸು 2ನೇ ಅಧ್ಯಾಯ 11ರಿಂದ 2 ಅರಸು 2ನೇ ಅಧ್ಯಾಯ 11ರಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಿನ್ನೆ ನಾವು ನೋಡ್ಕೊಂಡಿದ್ದೇವೆ, ಎಲೀಷನಿಗೆ ಎಲಿಯನು ಕೇಳಿದ ಏನ್ ಬೇಕು ಅಂತೇಳಿ. ಆಗ ನಿನ್ನ 2ರಷ್ಟು ಆತ್ಮವನ್ನು ನನಗೆ ಕೊಡು ಅಂತ. ಆವಾಗ ಎಲಿಯ ಹೇಳ್ತಾರೆ, ಇಲ್ಲಿ ಇಲ್ಲ, ನೀನು ದುರ್ಬಲವಾದುದನ್ನು ಕೇಳಿಕೊಂಡಿದ್ದಿ. ನೀನು ಕೇಳಿದ್ದನ್ನ ದೇವರಿಗೆ ಇಷ್ಟವಾದರೆ ದೇವರು ಕೊಡುತ್ತಾರೆ, ಇಲ್ಲದಿದ್ರೆ ಇಲ್ಲ ಅಂತೇಳಿ. ಹಾಗೆ ಇವತ್ತು ನಾವು ಪ್ರಾರ್ಥನೆಯಲ್ಲಿ ಕೂಡ ಏನು, ನಾವು ನಮಗೆ ಆಸ್ತಿ ಕೊಡು, ಪಾಸ್ತಿ ಕೊಡು, ನನಗೆ ಅಂಥವರ ಕೊಡು, ಇಂಥವರ ಕೊಡು, ಇಷ್ಟು ವರ ಕೊಡು ಅಂತ ನಾವು ಯಾವುದಕ್ಕೂ ಕೇಳಕ್ಕೆ ಹೋಗಬಾರದು. ನಾವು ಪ್ರಾರ್ಥನೆ, ದೇವರೇ ನಿನ್ನ ಪ್ರೀತಿಯಲ್ಲಿ ನಿನ್ನ ಚಿತ್ತದಂತೆ ಬಾಳಲು ಕೃಪೆ ನೀಡಪ್ಪ, ನಿನ್ನ ಪ್ರೀತಿಯಲ್ಲಿ ಏನಿದೆ ಅದರಂತೆ ನಮ್ಮನ್ನು ನಡೆಸುವಂತ ನಾವು ಬೇಡಿಕೊಳ್ಳಬೇಕು. ಯಾಕೆಂದ್ರೆ ಪ್ರತಿಯೊಬ್ಬರೂ ಈ ಭೂಲೋಕಕ್ಕೆ ಬರುವಾಗ ತಾಯಿ ಗರ್ಭದಿಂದ ಎಲ್ಲಿ ಹೇಗೆ ಜೀವಿಸಬೇಕು, ಏನಾಗಬೇಕು, ಏನು ಅಂತ ಹೇಳುವಂಥದ್ದು ಪ್ರತಿಯೊಂದು ದೇವರ ಚಿತ್ತವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ದರ್ಶನ ಕೊಟ್ಟ ಮೇಲೆ ನಾವು ದೇವರಿಗೆ ನಿನ್ನ ಚಿತ್ತದಂತೆ ನೆರವೇರಲಪ್ಪ, ನಿನ್ನ ಪ್ರೀತಿಯಲ್ಲಿ ನಡೆಸು ಅಂತ ಹೇಳಿದಾಗ ದೇವರು ನಮಗೆ ಏನೇನು ಕೊಡಬೇಕು ಅಂತ ಹೇಳುವಂಥದ್ದನ್ನ ಕೊಡ್ತಾರೆ. ಖಂಡಿತವಾಗಿ ಅದು ತೀರ್ಪು ಆಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಯೇಸು ಸ್ವಾಮಿ ಕೂಡ ಭೂಲೋಕಕ್ಕೆ ಬಂದಾಗ ಅವರನ್ನು ಶಿಲುಬೆಗೆ ಏರಿಸ್ತಾರೆ, ಕೊಲ್ತಾರೆ ಅಂತ ಗೊತ್ತಾದಾಗ ಅವರು ಗೆತ್ಸೆಮನೆ ತೋಪಿನಲ್ಲಿ ಏನೆಂದು ಪ್ರಾರ್ಥಿಸಿದರು, ನಿನ್ನ ಚಿತ್ತವಾದರೆ ಈ ಕಷ್ಟದ ಕೊಡವು ನನ್ನಿಂದ ತೊಲಗಿ ಹೋಗಲ್ಲ, ಆದರೂ ನಿನ್ನ ಚಿತ್ತದಂತೆ ನೆರವೇರಲಿ ಅಂತ ಹೇಳಿದರು. ಹಾಗೆ ನಾವು ಪ್ರತಿಯೊಂದು ದೇವರಿಗೆ ಒಪ್ಪಿಸಿಕೊಡಬೇಕು. ಹೊರತು ಕೆಲವರು ನನಗೆ ಆಸ್ತಿ ಬೇಕು, ಇಷ್ಟು ಬೇಕು, ಅಷ್ಟು ವಿದ್ಯೆ ಕಲಿಬೇಕು, ಇಷ್ಟು ಉದ್ಯೋಗಗಳು ಬೇಕು, ಅದರಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಬೇಕು, ಇಂಥ ಉದ್ಯೋಗ ಬೇಕು, ಇಂಥ ನನ್ನ ಮಗನಿಗೆ ಇಂಥ ಒಂದು ಹೆಂಡತಿ, ನನ್ನ ಮಗಳಿಗೆ ಇಂಥ ಒಂದು ಗಂಡ ಆಗಬೇಕು, ಹಾಗಾಗಬೇಕು, ಅಂತ ಆಸ್ತಿ ತೆಗಿಬೇಕು, ಇಂಥ ವಾಹನ ತೆಗಿಬೇಕು, ಇದೆಲ್ಲ ದುರ್ಬಲವಾದದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಪ್ರತಿಯೊಂದು ದೇವರು ನಮಗೆ ಏನೇನು ಬೇಕು ಅಂತೇಳಿ ತೀರ್ಮಾನ ಮಾಡಿ ಇಟ್ಟಿದ್ದಾರೆ, ಅದುವೇ ಸಿಕ್ಕುವುದು. ಮತ್ತು 6ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ, ನೀನು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕ ಪಡು, ಆಗ ಅದರೊಂದಿಗೆ ಎಲ್ಲವೂ ನಿನ್ನೊಂದಿಗೆ ಬರ್ತದೆ ಅಂತೇಳಿ. ದೇವರು ನಮಗೆ ದರ್ಶನ ಕೊಡೋದಕ್ಕಿಂತ ಮೊದಲು ನಮ್ಮ ಸ್ವಾರ್ಥ ಬುದ್ಧಿ ಲೋಕದ ವಿಷಯಗಳಾಗಿತ್ತು. ಆದರೆ ದೇವರು ದರ್ಶನ ಕೊಟ್ಟ ಮೇಲೆ ನಾವು ಆ ರೀತಿ ಬೇಡಬಾರದು. ನಾವು ದೇವರಿಗೆ ಒಪ್ಪಿಸಿಕೊಟ್ಟಾಗ ದೇವರು ನಮಗೆ ಏನೇನು ಬೇಕು ಅಂತೇಳಿ ಪ್ರತಿಯೊಂದನ್ನ ಕೊಡುವವರಾಗಿದ್ದಾರೆ. ಅದನ್ನೇ ಇಲ್ಲಿ ಎಲೀಷನಿಗೆ ಹೇಳಿದ್ದು, ನೀನು ಕೇಳಿದ್ದು ದೇವರಿಗೆ ಇಷ್ಟವಾದರೆ ನಿನಗೆ ಸಿಗ್ತದೆ, ಇಲ್ಲ ಅಂದ್ರೆ ಇಲ್ಲ ಅಂತೇಳಿ. ಅನೇಕರು, ಅಯ್ಯೋ ನಾನು ಅದು ಪ್ರಾರ್ಥನೆ ಮಾಡಿದೆ, ಇದು ಪ್ರಾರ್ಥನೆ ಮಾಡಿದೆ, ಅಷ್ಟು ಕಾಣಿಕೆ ಕೊಟ್ಟೆ, ಇಷ್ಟು ಕಾಣಿಕೆ ಕೊಟ್ಟೆ, ಅಷ್ಟು ದಶಾಂಶ ಕೊಟ್ಟೆ, ಅವ್ರ ಹತ್ರ ಪ್ರಾರ್ಥನೆ ಮಾಡಿಸಿದೆ, ಅಲ್ಲಿಗೆ ಹೋದೆ, ಇಲ್ಲಿಗೆ ಹೋದೆ, ನನಗೇನು ಉತ್ತರ ಸಿಕ್ಕಲಿಲ್ಲ, ನಮಗೆ ಯಾಕೆ ಬೇಕಪ್ಪ ಈ ದೇವರು, ನಮಗೆ ಮೊದಲಿನ ಜೀವಿತವೇ ಸಾಕಾಗಿತ್ತು ಅಂತೇಳಿ ಸರ್ವ ಸೃಷ್ಟಿಕರ್ತನನ್ನು ದೇವ್ರು ಮಾಡಿದವರು ಹೀಯಾಳಿಸುವವರಾಗಿದ್ದಾರೆ. ಅದು ಖಂಡಿತವಾಗಿ ನಡೆಯುವುದಿಲ್ಲ. ನಾವು ದೇವರ ದರ್ಶನವಾದ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಮ್ಮ ಮಕ್ಕಳನ್ನು ಕೂಡ ನಡೆಸ್ತಾ ಹೋಗುವಾಗ ನಮಗೆ ಬೇಕಾಗಿದ್ದನ್ನ ದೇವರು ಕೊಡುತ್ತಾರೆ. ಅದು ಬಿಟ್ಟು ನಾವು ನಮ್ಮ ಸ್ವಾರ್ಥಕ್ಕೆ ಹೋದಾಗ ನಾನಾ ರೀತಿ ಕಷ್ಟ, ಸಂಕಟ, ದುಃಖ, ಕಾಯಿಲೆಗಳು, ಹೊಡೆದಾಟ, ಬಡದಾಟ, ಜಗಳಗಳು, ಜೈಲುಗಳಾಗುವಂಥದ್ದು, ಬಡ್ಡಿಗೆ ದುಡ್ಡು ತಗೊಳ್ಳುವಂಥದ್ದು, ಅದಕ್ಕೆ ಆಮೇಲೆ ಬಡ್ಡಿ ಕೊಡೋಕ್ಕಾಗದಿದ್ರೆ ಆಸ್ತಿ ಪಾಸ್ತಿ ಎಲ್ಲ ಹರಾಜಾಗುವಂಥದ್ದು, ಅದರಲ್ಲಿ ಜಗಳ ಬರುವಂಥದ್ದು ಸ್ವಾರ್ಥ ಬುದ್ಧಿಯಾಗಿದೆ. ಅದಕ್ಕೆ ನಾವು ಹೋಗಲೇಬಾರದು. ಅದೇ ಮಾತಿಲ್ಲಿ ಎಲೀಷನಿಗೆ ಹೇಳಿದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರ. ಈಗ 11ನೇ ವಚನಕ್ಕೆ ಹೋಗೋಣ. ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥರಥೇಶ್ವರಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ನೋಡಿ, ಎಲೀಷನು ಮಾತಾಡ್ತಾ ಇರುವತ್ತಿಗೆ ಏನಾಯ್ತು, ಅಲ್ಲಿ ಅಗ್ನಿಮಯವಾದ ರಥಾರಥ ಬೆಂಕಿಯಾಗಿ ಒಂದು ಹೊಳಪುಳ್ಳ, ಅಷ್ಟು ಬೆಳಕುಳ್ಳ ಅಗ್ನಿಮಯ ರಥಾಶ್ವರ ಬಂದು ಎಲಿಯನನ್ನು ಮತ್ತು ಎಲೀಷನನ್ನು ಬೇರೆ ಬೇರೆ ಮಾಡಿದವು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ.
ಹಾಗೆ ಅಲ್ಲಿ ದೇವರು ಯಾರು ಪರಲೋಕಕ್ಕೆ ಬೇಕೋ ಅವರನ್ನಲ್ಲಿ ಬೇರೆ ಬೇರೆ ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಭೂಲೋಕದಲ್ಲಿ ಯಾರು ಇರ್ಬೇಕೋ, ಯಾರನ್ನು ತಗೊಂಡು ಹೋಗ್ಬೇಕಂತ ಹೇಳುವಂಥದ್ದು ವಿಂಗಡಿಸಿ ಬಿಡ್ತಾರೆ. ದೇವರು ಆದುಕೊಂಡವರಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಮತ್ತಾಯನ ಸುವಾರ್ತೆಯಲ್ಲಿ ಕೂಡ ಮತ್ತಾಯ, ಮಾರ್ಕ, ಲೋಕದಲ್ಲಿ ನಾವು ಇದನ್ನು ಓದ್ಬಹುದು. ನ್ಯಾಯ ತೀರ್ಪಿಗೆ ಯುಗದ ಅಂತ್ಯದಲ್ಲಿ ದೇವರು ಭೂಲೋಕಕ್ಕೆ ಬರೋಕ್ಕಿಂತ ಮೊದಲು ದೇವರ ದೂತರು ಬಂದು ಪರಲೋಕಕ್ಕೆ ಯಾರು, ನರಕಕ್ಕೆ ಯಾರು ಅಂತೇಳಿ ಕೆಲವರನ್ನು ಬೇರೆ ಬೇರೆ ವಿಂಗಡಿಸಿ ಬಿಡ್ತಾರಂತೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅದು ಕೂಡ ವಿಂಗಡಣೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ವರ, ಎಲ್ಲರಿಗೂ ಒಂದೇ ವರ ಇಲ್ಲ, ಅದುವೇ ಅಲ್ಲಿ ವಿಂಗಡಿಸುವುದಾಗಿದೆ. ಅದಕ್ಕೆ ಎಲಿಯನು ಹೇಳಿದ್ದು, ನೀನು ದುರ್ಬಲವಾದದನ್ನು ಕೇಳಿಕೊಂಡು ದೇವರ ಪ್ರೀತಿ ಆದ್ರೆ ನಿನಗೆ ಸಿಗ್ತದೆ, ಇಲ್ಲದ ಹೋದ್ರೆ ನಿನಗೆ ಇಲ್ಲ ಅಂತೇಳಿ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ವರ, ಆದ್ರಿಂದ ದೇವರಲ್ಲಿ ಅವರನ್ನು ಬೇರೆ ಬೇರೆ ಅವರವರ ಕೆಲಸಕ್ಕೆ ಸರಿಯಾಗಿ ವಿಂಗಡಿಸಿ ಬಿಡ್ತಾರೆ ಅಂತ ಇದರ ಅರ್ಥವಾಗಿದೆ. ಅಲ್ಲಿ ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ನೋಡಿ, ವಿಂಗಡಿ ಆಯ್ತು. ಎಲೀಷನನ್ನ ಬಿಟ್ಟರು, ಎಲಿಯನನ್ನು ಪರಲೋಕಕ್ಕೆ ಎತ್ತಲ್ಪಟ್ಟರು ದೇವರು. ನೋಡಿ, ಅವನು ಮರಣ ಹೊಂದಿಲ್ಲ, ಸಮಾಧಿ ಮಾಡಿಸಿಕೊಳ್ಳಿಲ್ಲ. ದೇವರು ಎಲಿಯನನ್ನು ಹಾಗೆ ಎತ್ತಿ ಬಿಟ್ಟರು. ದೇವರ ನಾಮಕ್ಕೆ ಸ್ತೋತ್ರ. ಇದು ಆದಿಕಾಂಡದಲ್ಲಿ ಕೂಡ ನಾವು ಓದುವಾಗ ಅಲ್ಲಿ ಹನೋಕ ಒಂದು ವ್ಯಕ್ತಿಯು ಕೂಡ ನಾ ಕಾಣದೆಯಾದ ದೇವರ ಭಕ್ತ ಹನೋಕನನ್ನು ಕೂಡ ದೇವರು ಮೇಲೆ ಎತ್ತಿಕೊಂಡರು ಅಂತ ಇದರಲ್ಲಿ ಓದ್ಬೋದು. ಇಲ್ಲಿ ನೋಡುವಾಗ ಸುಂಟರ ಗಾಳಿಯಲ್ಲಿ ಮೇಲಕ್ಕೆ ಎತ್ತಿದರು. ಹಾಗೆ ದೇವರು ಸಾಯದೆ ಒಂದು ವೇಳೆ ಅನೇಕರಂತಹ ದೇವ ಭಕ್ತರು ಒಬ್ಬರು ಮಾಯವಾಗಬಹುದು. ಆದರೆ ಇಂಥ ಒಂದು ವಿಷಯ ಅದರ ಮೇಲೆ ಬೈಬಲಲ್ಲಿ ಅಲ್ಲದೆ ಬೇರೆ ಇನ್ನು ಯಾವುದರಲ್ಲಿಯೂ ಕಾಣಲಿಲ್ಲ. ಆದರೆ ಇವತ್ತು ಕುರಾನಲ್ಲಿಯೂ ಇದೆ, ಮತ್ತೆ ನಮ್ಮ ವೇದಗಳಲ್ಲಿಯೂ ಇದೆ. ಆದರೆ ಅದಷ್ಟೇ ಅರ್ಥ ಮಾಡಿಕೊಳ್ಬೇಕಾದ್ರೆ ಇದು ನೇರವಾಗಿ ಇದೆ. ಹಾಗೆ ದೇವರ ಪ್ರೀತಿಯಲ್ಲಿ ಮಾತ್ರ ಅದು ನೆರವೇರುವುದಾಗಿದೆ. ಅಂಥ ಭಕ್ತರನ್ನ ದೇವರು ಭೂಲೋಕದಲ್ಲಿ ಆರಿಸಿಕೊಂಡು ಅಂಥವ್ರನ್ನು ಒಂದೇ ಸಮವಾಗಿ ಸುಂಟರ ಗಾಳಿಯಲ್ಲಿ ಮೇಲೆ ಎತ್ತವರಾಗಿದ್ದಾರೆ. ಅದು ಎಲಿಯನಿಗೆ ಮಾತ್ರ ನಡೆಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 12ನೇ ವಚನ. ಎಲೀಷನು ಅದನ್ನು ನೋಡುತ್ತಾ, ನನ್ನ ತಂದೆಯೇ, ಇಸ್ರಾಯೇಲರಿಗೆ ರಥರಥಾಶ್ವಗಳಾಗಿದ್ದವನೇ ಎಂದು ಕೂಗಿ, ಎಲಿಯನು ತನಗೆ ಕಾಣಿಸದೆ ಹೋದ ಮೇಲೆ ತನ್ನ ಬಟ್ಟೆಗಳನ್ನು ಹರಿದು 2 ತುಂಡು ಮಾಡಿದನು. ನೋಡಿ, ಮೇಲೆ ಹೋಗುವಾಗ ಏನಾಯ್ತಲ್ಲಿ, ನನ್ನ ತಂದೆಯೇ, ನಮ್ಮ ಇಸ್ರಾಯೇಲರಿಗೆ ಬಲವಾಗಿದ್ದಂತ ಮನುಷ್ಯನು ನೀನು ಕಾಣದೆ ಆಗ್ಬಿಟ್ಟಿಯಲ್ಲಪ್ಪ ಅಂತ ಹೇಳಿ ಬೇಸರದಲ್ಲಿ ಏನ್ ಮಾಡ್ದ, ಸಿಟ್ಟಿನಿಂದ ಬಟ್ಟೆಗಳನ್ನ ಹರಿದು ತುಂಡು ಮಾಡ್ಕೊಂಡ. ಇವನು ಹೋಗ್ಬಿಟ್ನಲ್ಲಪ್ಪ, ಇನ್ನು ನಮ್ಮನ್ನು ರಕ್ಷಿಸುವವರು, ನಮಗೆ ಬುದ್ಧಿವಾದ ಹೇಳೋರು ಯಾರು ಅಂತ ಇದರ ಅರ್ಥ. ಹಾಗಿದ್ದು ನೋಡಿ, ಅಪೊಸ್ತಲರ ಕೃತ್ಯದಲ್ಲಿ ಕೂಡ ಯೇಸುಸ್ವಾಮಿ ಪರಲೋಕಕ್ಕೆ ಏರಿ ಹೋದಾಗ ಅಲ್ಲಿ ಕ್ರೈಸ್ತರು ಏನ್ ಮಾಡಿದ್ರು, ಅವರನ್ನ ಕೂಗಿ ಕರೀತಾ ಇದ್ರು. ಆಗ ಒಬ್ಬ ದೂತ ಹೇಳ್ತಾನೆ, ಹೇಗೆ ಏರಿ ಹೋಗ್ತಾನೋ ಹಾಗೆ ಕೆಳಗೆ ಮತ್ತೆ ಇಳಿದು ಕೂಡ ಬರ್ತಾನೆ ಅಂತೇಳಿ ಶಿಷ್ಯರು ನೋಡ್ತಾ ಇದ್ದ ಹಾಗೆ ಇವ್ರು ಏನ್ ಮಾಡಿದ್ರು, ಯಾರೋ ಯೇಸುಸ್ವಾಮಿ ಮೇಲೆ ಪರಲೋಕಕ್ಕೆ ಏರಿ ಹೋದ್ರು. ನೋಡಿ, ಅಲ್ಲಿ ಪರಲೋಕದ ಸ್ಥಾನವನ್ನ ಒಂದು ಏನಾಯ್ತು, ಎಲಿಯನಿಗೂ ದೇವರು ಕೊಟ್ಟರು. ಹಾಗೆ ಇವತ್ತು ಅನೇಕರನ್ನ ದೇವರು ಆರಿಸಿಕೊಂಡ್ರು, ಪರಿಶುದ್ಧ ಜೀವಿತದಲ್ಲಿ ನಡೆಸಿ ಯಾರನ್ನು ಜೀವಿತ ಸಮೇತವಾಗಿ ಮೇಲೆ ಎತ್ತಬೇಕೋ ಅಂಥವ್ರನ್ನ ದೇವರು ಎತ್ತವರಾಗಿದ್ದಾರೆ. ಇನ್ನು ಕೆಲವರನ್ನು ಅನೇಕ ನಾವು ಉದಾಹರಣೆಗೆ ಇವತ್ತು ಡ್ಯಾನಿಯಲ್ನ ಕೂಡ ನೋಡ್ಬೋದು, ಅನೇಕ ಪ್ರವಾದಿಗಳನ್ನ ನೋಡ್ಬೋದು. ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ 27ನೇ ಅಧ್ಯಾಯದಲ್ಲಿ ಕೂಡ ಅನೇಕರು ಪರಿಶುದ್ಧರಾದವರು ಸತ್ತು ಸಮಾಧಿ ಮಾಡಿಕೊಳ್ತಾರೆ. ಅವರ ಶವ ಭೂಲೋಕದಲ್ಲಿ ಕೊಳೆಯೋದಿಲ್ಲ, ಮಣ್ಣೊಳಗೆ. ಇದು ಕೀರ್ತನೆಯಲ್ಲಿ ದಾವೀದರಸರು ಕೂಡ ಹೇಳಿದ್ದಾರೆ. ಪುನರುತ್ಥಾನದ ನ್ಯಾಯ ತೀರ್ಪಿಗಾಗಿ ದೇವರು ಆಕಾಶ ಮಂಡಲದಿಂದ ಬೆಂಕಿಯ ಮಧ್ಯದಲ್ಲಿ ಇಳಿದು ಬರುವಾಗ ಭೂಮಿ ನಡುಗ್ತದೆ. ಆಗ ಸತ್ತ ಭಕ್ತರ ದೇಹಗಳು ಎದ್ದು ಬಂದವು ಎಂಬುದಾಗಿ ಮತ್ತೆ 27ನೇ ಅಧ್ಯಾಯದಲ್ಲಿ ಕೂಡ ಎದ್ದು ಜೆರುಸಲೇಮಿನಲ್ಲಿ ತಿರುಗಾಡಿದರು ಎಂಬುದಾಗಿ ಓದುತ್ತೇವೆ. ಇನ್ನು ಮುಂದೆಗೂ ಕೂಡ ಆಗುವುದು ಅದೇ. ಕೆಲವರು ಸತ್ತಾಗ ಅವರನ್ನು ಸಮಾಧಿ ಮಾಡಿದಾಗ ಅಲ್ಲಿ ಅಂತ ಪರಿಶುದ್ಧರನ್ನಾಗಿ ದೇವರು ಯಾರು ಮಾಡ್ತಾರೋ, ಪರಿಶುದ್ಧರಾಗಿ ಯಾರು ಸಾಯ್ತಾರೋ ಅವರ ಶವ ಭೂಲೋಕದಲ್ಲಿ ಸಮಾಧಿ ಒಳಗಡೆ ಸಾಯುವುದಿಲ್ಲ. ಅಂಥವರೇ ಪುನರುತ್ಥಾನಗೊಂಡು ಪರಲೋಕಕ್ಕೆ ಹೋಗುವಂಥವ್ರು ಎಂಬುದಾಗಿ ಮತ್ತೆ 27ನೇ ಅಧ್ಯಾಯ 50ರಿಂದ 53ರವರೆಗೆ ಅದನ್ನು ಓದುವಾಗ ಮತ್ತು ಯೇಸುಸ್ವಾಮಿ ಒಂದು ಪುನರುತ್ಥಾನಗೊಂಡಿದ್ದನ್ನು ನಾವು ನೋಡುವಾಗ ಅಲ್ಲಿಂದ ಸಮುವೇಲನು ಕೂಡ, ಅದರಲ್ಲಿ ಕೂಡ ನಾವು ಓದುವಾಗ ಸಮುವೇಲನು ಕೂಡ ಸೌಲನಿಗಾಗಿ ಏನ್ ಮಾಡಿದ, ಮಣ್ಣು ಎದ್ದು ಬಿಳಿ ಬಟ್ಟೆಯನ್ನು ಉಟ್ಟುಕೊಂಡು ಸೌಲನ ಹತ್ತಿರ ಬಂದ. ದೇವರ ನಾಮಕ್ಕೆ ಸ್ತೋತ್ರ. ಇದೇ ಪರಿಶುದ್ಧರಾದವರ ಸ್ಥಿತಿ, ಅವರ ಶವವು ಕೂಡ ಕುಳಿತು ಹೋಗುವುದಿಲ್ಲ. ಹಾಗೆ ಎಲಿಯನ ವಿಷಯ, ಯೇಸುಸ್ವಾಮಿ ವಿಷಯಗಳನ್ನ ನಾವು ನೋಡುವಾಗ ಹಾಗೆ ಪರಲೋಕಕ್ಕೆ ಮೇಲೆ ಏರಿ ಹೋದರು. ಹಾಗೆ ದೇವರು
ಯಾರ್ಯಾರನ್ನ ಬೇಕೋ ಹಾಗೆ ನಡೆಸುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 13ನೇ ವಚನ. ಅನಂತರ ಅವನು ಮೇಲಿನಿಂದ ಬಿದ್ದ ಎಲಿಯನ ಕಂಬಳಿಯನ್ನು ತೆಗೆದುಕೊಂಡು ಯೋರ್ದಾನ್ ನದಿಯ ತೀರಕ್ಕೆ ಬಂದು ಎಲಿಯನ ದೇವರಾದ ಯೆಹೋವನಲ್ಲಿ ಅಂದುಕೊಂಡು ಆ ಕಂಬಳಿಯಿಂದ ನೀರನ್ನು ಹೊಡೆಯಲು ಅದು 2 ಭಾಗವಾಯಿತು. ಅವನು ದಾಟಿ ಹೋದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಎಲಿಯನು ಕಂಬಳಿಯೊದ್ದಾಗೆ ಮೇಲೆ ಹೋಯಿತು. ಮೇಲೆ ಹೋಗ್ತಾ ಇದ್ದಾಗೆ ಕಂಬಳಿಯನ್ನು ಕೆಳಗೆ ಎಸೆದ. ಅದರಲ್ಲಿ ದೇವರ ಒಂದು ಆಶೀರ್ವಾದವಿತ್ತು. ಅದನ್ನೇ ಎಲಿಯನು ತಕೊಂಡು ಏನ್ ಮಾಡ್ದ, ಯೋರ್ದಾನ್ ಹೊಳೆ ವಾಪಸ್ಸವನು ದಾಟಿ ಹೋಗ್ಬೇಕಲ್ಲ, ಅವನು ಬಂದ ಊರಿಗೆ. ಅಲ್ಲಿಗೆ ಹೋಗುವಾಗ ಎಲೀಷನ ದೇವರಾದ ಯೆಹೋವನು ಎಲ್ಲಿ ಎಂಬುದಾಗಿ ಯೋರ್ದಾನ್ ಹೊಳೆಗೆ ನದಿಗೆ ಹೊಡೆದಾಗ ಆ ನೀರು ಮತ್ತೆ ಅಲ್ಲಿ ಭಾಗವಾಯಿತು. ಎಲೀಷನು ಬಿಟ್ಟು ಬಂದ ಊರಿಗೆ ವಾಪಸ್ ಹೋದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೇವರು ಸರಿಯಾಗಿ ಆದುಕೊಂಡವರಂತ ಬಟ್ಟೆಯಲ್ಲಿ ಕೂಡ ದೇವರ ಆಶೀರ್ವಾದ ಇರ್ತದೆ. ಅಂತ ಬಟ್ಟೆಯ ಮುಖಾಂತರವೂ ಕೂಡ ದೇವರ ಅದ್ಭುತ ಕಾರ್ಯಗಳನ್ನ ಮಾಡ್ತಾರೆ. ಇದು ನೋಡಿ, ಯೇಸುಸ್ವಾಮಿ ಕೂಡ ಹಳ್ಳಿಯಲ್ಲಿ ಹಾದು ಹೋಗ್ತಾ ಇದ್ದಾಗ ಹೊಸ ಒಡಂಬಡಿಕೆಯಲ್ಲಿ 12 ವರ್ಷ ರಕ್ತಸ್ರಾವವಾದ ಒಂದು ಮಹಿಳೆ, ಎಲ್ಲಿ ಹೋದ್ರು ಏನಾದ್ರೂ ಗುಣ ಆಗದಿದ್ದಂತ ಮಹಿಳೆ 12 ವರ್ಷ ಯೇಸುಸ್ವಾಮಿಯ ಉಡುಪ ಅಂಚನ್ನು ಮುಟ್ಟಿದರೂ ಸಾಕು ಅಂತೇಳಿ ಭಯಪಟ್ಟು ಮುಟ್ಟಿದಾಗ ಆ ಬಟ್ಟೆಯ ಮೂಲಕ ಸ್ತ್ರೀಗೆ ಆ ಆಶೀರ್ವಾದವು ಹರಿದು ಬಂತು. ಆಗ ಗುಣವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಯೇಸುಸ್ವಾಮಿ ತಿರುಗೊಂದು ಹೇಳ್ತಾರೆ, ಯಾರು ನನ್ನ ಬಟ್ಟೆ ಅಂಚನ್ನು ಮುಟ್ಟಿದವರು ಅಂತ. ಈ ಸ್ತ್ರೀ ನಡುಗುತ್ತಾ ನಾನೇ ಸ್ವಾಮಿ ಅಂತ ಹೇಳಿದಾಗ, ಮಗಳೇ ನಿನ್ನ ವಿಶ್ವಾಸವೇ ನಿನ್ನನ್ನು ಗುಣಪಡಿಸಿತು ಅಂತ ಒಂದು ಮಾತನ್ನ ಹೇಳ್ತಾರೆ. ಯೇಸುಸ್ವಾಮಿ ಅಂದ್ರೆ ದೇವರ ಪರಮಾತ್ಮ ಭಗವಂತನು. ಹಾಗೆ ಇವತ್ತು ನಾವು ನಮ್ಮ ಪಾಪದಲ್ಲಿ ನರಳಾಡ್ತಾ ಇರುವಾಗ ನಾವು ಈ ದೇವರ ವಿಷಯವನ್ನ ಕೇಳಿದಾಗ ಖಂಡಿತ ಆಗ ನೇರವಾಗಿ ಮುಟ್ಟಿದ್ರು. ಆದರೆ ಇವತ್ತು ನಾವು ಪ್ರಾರ್ಥನೆಯ ಮೂಲಕ ಮತ್ತು ದೇವರು ಯಾರನ್ನ ಆದುಕೊಂಡಿದ್ದಾರೋ ಅಂಥವರನ್ನ ತಿಳಿದುಕೊಂಡು ಅಂಥವರ ಬಟ್ಟೆಯನ್ನು ಮುಟ್ಟಿದಾಗ, ಅಂಥವ್ರ ಜೊತೆಲಿ ಪ್ರಾರ್ಥನೆ ಮಾಡಿಸಿಕೊಂಡಾಗ ಆ ಕಾರ್ಯವು ನೆರವೇರ್ತದೆ ಅಂತ. ಹಾಗೆ ಇಲ್ಲಿ ಎಲಿಯನ ಮೇಲೆ ಹೋದಾಗ ಕಂಬಳಿ ಕೆಳಗಡೆ ಎಸೆದ ಬಿತ್ತು. ಅದನ್ನು ಎಲೀಷ ತೆಗೆದುಕೊಂಡು ನೀರಿಗೆ ಹೊಡೆದಾಗ ಯೋರ್ದಾನು ಅದರ ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ ಜೋರ್ದಾನ್ ಹೊಳೆ ಎಂಬುದಾಗಿ ನಾವು ಓದುತ್ತೇವೆ. ಅದನ್ನು ಹೊಡೆದಾಗ ನೀರು ಭಾಗವಾಯಿತು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ದೇವರು ಆರಿಸಿಕೊಂಡವರ ಬಟ್ಟೆಯ ಮೂಲಕವೂ ಕೂಡ ಆಶೀರ್ವಾದ ಬರುತ್ತದೆ ಎಂಬುದಾಗಿ ಇದು ಒಂದು ಸೂಚನೆಯಾಗಿದೆ. ಅದಕ್ಕೆ ಸತ್ಯ ಸುವಾರ್ತಿಗಳು ದೇವರಿಂದ ಯಾರು ಆಯ್ಕೆಯಾದವರು ಅಂತ ತಿಳ್ಕೊಂಡು ಅವರ ನಡೆ ನುಡಿ ಕ್ರಿಯೆ ವಾಕ್ಯಗಳು ತಿಳ್ಕೊಂಡು ಅಂಥವರನ್ನೇ ಹಿಂಬಾಲಿಸಬೇಕು ಹೊರತು ಎಲ್ಲವರನ್ನ ಹಿಂಬಾಲಿಸೋದಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಸೇವಕರುಗಳು, ನಾವು ಅಂಥವರು, ನಾವಿಂಥವರು, ನಾವು ಗುರುಜಿಗಳು, ನಾವು ಸ್ವಾಮೀಜಿಗಳು, ನಾವು ಬ್ರಾಹ್ಮಣರು, ನಾವು ಮಠಾಧೀಶರು, ನಾವು ಪಾಸ್ಟರ್ಗಳು, ಫಾದರ್ಗಳು, ರೆವರೆಂಡ್ಗಳು, ಬಿಷಪ್ಗಳು ಅಂತೆಲ್ಲ ಹೇಳಿಕೊಂಡವರನ್ನು ನಂಬಲು ಹೋಗಬಾರದು. ಮೊಟ್ಟ ಮೊದಲು ದೇವರಿಂದ ವಾಕ್ಯಕ್ಕನುಸಾರವಾಗಿ ಆಯ್ಕೆಯಾಗಿದ್ದಾರಾ? ಈ ಪ್ರಾಪಂಚಿಕ ವಿಷಯದಲ್ಲಿ ಯಾರು ಇಲ್ಲ. ಯಾರಿಗೆ ಪ್ರಾಪಂಚಿಕ ವಿಷಯ ಬೇಡ, ಪ್ರಪಂಚವನ್ನು ಯಾರು ಹಿಂಬಾಲಿಸುವುದಿಲ್ವೋ ಅಂಥವರು ದೇವರ ಸೇವಕರು ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಎಲೀಷನ ಹಾಗೆ ಎಲೀಷನು ಏನ್ ಮಾಡ್ದ, ಎಲಿಯನನ್ನು ಹಿಂಬಾಲಿಸಿದ. ಇದು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 15ನೇ ವಚನ. ದೂರದಲ್ಲಿ ನಿಂತಿದ್ದ ಯೆರಿಕೋವಿನ ಪ್ರವಾದಿ ಮಂಡಳಿಯವರು ಇದನ್ನು ಕಂಡು ಎಲಿಯನಾಗಿದ್ದ ಆತ್ಮವು ಎಲೀಷನ ಮೇಲೆ ಬಂದಿತೆಂದು ತಿಳಿದುಕೊಂಡು ಅವನನ್ನು ಎದುರುಗೊಂಡು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ನೋಡಿ, ಅಲ್ಲಿಯ ಭಜನೆ ಮಂಡಳಿಯವರು ಏನ್ ಮಾಡಿದ್ರು, ಈ ಎಲೀಷನು ಮಾಡಿದ ಕಾರ್ಯ, ಕಂಬಳಿನ ಹೊಡೆದಾಗ ನೀರು ಅಡ್ಡಗೊಡಗಿ ನಿಂತಿತು. ಎಲಿಯನು ಹೋಗ್ಬಿಟ್ಟ, ಮೇಲೆ ಎತ್ತಲ್ಪಟ್ಟರು ದೇವರು. ಇದೀಗ ಎಲೀಷನ ಮೇಲೆ ವರ ಬಂತು ಅಂತೇಳಿ ತಿಳಿದುಕೊಂಡು ಏನ್ ಮಾಡಿದ್ರು, ಅವನಿಗೆ ಎಲೀಷನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಹಾಗಿದ್ರೆ ಅರ್ಥ ಏನಪ್ಪ ಅಂದ್ರೆ, ದೇವರು ಆದುಕೊಂಡವರನ್ನು ದೇವರು ಕರೆದುಕೊಂಡು ಹೋದಾಗ ಒಂದ ಮೇಲೆ ಎತ್ತುಕೊಳ್ಳಬಹುದು ಜೀವ ಸಮೇತ, ಅಥವಾ ಅವರು ಸತ್ತು ಸಮಾಧಿ ಮಾಡಿದಾಗ ದೇವರು ಅವನಿಗೆ ಬದಲಾಗಿ ಮತ್ತೊಬ್ಬರನ್ನು ಅಲ್ಲಿ ತಯಾರು ಮಾಡ್ತಾರೆ ಅಂತ ಇದರ ಅರ್ಥ. ಆಗ ಯಾರು ದೇವರು ಆರಿಸಿಕೊಂಡ್ರು ಅವರಿಗೆ ನಾವು ಒಂದು ಗೌರವವನ್ನು ಸಲ್ಲಿಸಬೇಕು ಅಂತ ಅದೇ ಭಜನಾ ಮಂಡಳಿಯವರು ಎಲೀಷನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅನಂತರ ಅವರು ಅವನಿಗೆ, ನಿನ್ನ ಸೇವಕರಾದ ನಮ್ಮಲ್ಲಿ 50 ಮಂದಿ ಬಲಿಷ್ಠ ಜನರಿದ್ದಾರೆ. ನಿನ್ನ ಯಜಮಾನನನ್ನು ಹುಡುಕ ಹೋಗುವುದಕ್ಕೆ ಅವರಿಗೆ ಅಪ್ಪಣೆಯಾಗಲಿ. ಯೆಹೋವನ ಆತ್ಮ ಅವನನ್ನು ಎತ್ತಿಕೊಂಡು ಹೋಗಿ ಒಂದು ಬೆಟ್ಟದ ಮೇಲಾಗಲಿ ತಗ್ಗಿನಾಗಲಾಗಲಿ ಇಟ್ಟಿರಬಹುದು ಎಂದು ಹೇಳಿದರು. ಅವನು ಅವರಿಗೆ, ನೀವು ಕಳುಹಿಸಬೇಡಿರಿ ಅಂದನು.
ನೋಡಿ, ಬೇಕಾದವ್ರು ಹೇಳಿದ್ರು, ಏನ್ ಹೇಳಿದ್ರು, ಬೇರೆ ಇದ್ದವರು ಭಜನಾ ಮಂಡಳಿಯವರು 50 ಮಂದಿಯನ್ನು ಆರಿಸಿಕೊಂಡು ನಾವು ಏನ್ ಮಾಡ್ತೇವೆ, ಹೋಗಿ ಅವನನ್ನು ಆ ಬೆಟ್ಟದಲ್ಲಿ ಎಲ್ಲಿಯಾದ್ರೂ ಇಟ್ಟಿರ್ಬೋದು, ಹೋಗಿ ಹುಡುಕಿಕೊಂಡು ಬರ್ತೀವಿ ಅಂತ ಎಲೀಷನಿಗೆ ಹೇಳಿದಾಗ ಎಲೀಷ ಹೇಳ್ತಾನೆ, ಬೇಡ, ಅವನನ್ನು ಹುಡುಕಿಕೊಂಡು ಹೋಗ್ಬೇಡಿ. ಅಂದ್ರೆ ಎಲೀಷನಿಗೆ ಗೊತ್ತಾಗಿದೆ, ದೇವರನ್ನು ನೇರ ಪರಲೋಕಕ್ಕೆ ಮೇಲೆ ಎತ್ತಿಕೊಂಡು ಹೋದ್ರು ಅಂತ ಎಲೀಷನಿಗೆ ದೃಢವಾಗಿದೆ. ಹಾಗೆ ಇವತ್ತು ಕಾಣದೆ ಆದವರನ್ನ ದೇವರು ಯಾರೋ, ದೇವರಲ್ಲಿ ಸರಿಯಾಗಿ ಜೀವಿಸುವಾಗ ಯಾರು ಕಾಣದೆ ಮಾಯವಾಗ್ತಾರೋ ಅವರನ್ನು ಹುಡುಕಲು ಹೋಗಬಾರದು, ಅವರಿಗಾಗಿ ಪ್ರಾರ್ಥಿಸಬೇಕು. ಹಾಗೆ ಹುಡುಕಬೇಡಿ ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೀವು ಕಳುಹಿಸಬೇಡಿರಿ ಅಂದನು. 17ನೇ ವಚನ. ಆದರೆ ಅವರು ಅವನನ್ನು ಒತ್ತಾಯಪಡಿಸಿದ್ದರಿಂದ ಅವನು ಬೇಸರಗೊಂಡು ಕಳಿಸುವುದಕ್ಕೆ ಅಪ್ಪಣೆ ಕೊಟ್ಟನು. ಆದ್ರೆ ಅವ್ರು ಏನ್ ಮಾಡಿದ್ರು, ಅಯ್ಯೋ ಇವನು ಕಳಿಸ್ಲಿಕ್ಕೆ ನಮ್ಗೆ ಅಪ್ಪಣೆ ಕೊಡೋದಿಲ್ಲಪ್ಪ, ಹುಡುಕ್ಲಿಕ್ಕೆ ಅಂತೇಳಿ ಬೇಸರ ಕೊಟ್ಟರು. ಅಂದ್ರೆ ಅವರಲ್ಲಿ ವಿಶ್ವಾಸ ಸಾಲದೆ ಹೋಯಿತು. ಅವರು ಸಂಪೂರ್ಣವಾಗಿ ದೇವರ ವಾಕ್ಯವನ್ನು, ದೇವರ ವಿಷಯವನ್ನು ಅರಿತವರು ಅಲ್ಲ ಅಂತ ಇದರ ಅರ್ಥ. ಹಾಗೆ ಇವತ್ತು ಸಂಪೂರ್ಣವಾಗಿ ದೇವರ ವಿಷಯವನ್ನು ತಿಳಿಯದವರು, ತಿಳ್ಕೊಳ್ಳದವರು ಕೂಡ ಏನಾಗ್ತದೆ, ಒಂದೊಂದು ಅವರು ಹೇಳಿದ ಹಾಗೆ ನಡೆಯಬೇಕು. ಅಂದ್ರೆ ಅವರಲ್ಲಿ ಸರಿಯಾಗಿ ಇಂಥವರಲ್ಲಿ ದೇವರ ವಾಕ್ಯ ನೆಲೆ ಊರಿರುವುದಿಲ್ಲ, ಸರಿಯಾಗಿ ತಿಳ್ಕೊಳ್ಳೋದಿಲ್ಲ. ಆದ್ರಿಂದ ಏನೇನೋ ಒಂದೊಂದು ರೀತಿಯಲ್ಲಿ ಮಾತನಾಡ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಅವರು 50 ಮಂದಿಯನ್ನು ಕಳುಹಿಸಿದರು. ಇವರು 3 ದಿವಸ ಹುಡುಕಿದರು, ಎಲೀಯನನ್ನು ಕಾಣದೆ ಇನ್ನು ಯೆರಿಕೋವಿನಲ್ಲಿ ಇದ್ದು ಎಲೀಷನ ಬಳಿಗೆ ಬಂದರು. ಅವನು ಅವರಿಗೆ, ಹೋಗಬೇಡಿರೆಂದು ನಾನು ಹೇಳಲಿಲ್ಲವೋ? ಅಂದ್ರೆ ಅವ್ರು ಏನ್ ಮಾಡಿದ್ರು, ಅಲ್ಲಿ 3 ದಿವಸ ಹಗಲು ರಾತ್ರಿ ಬೆಟ್ಟ ಗುಡ್ಡದಲ್ಲಿ ಹುಡುಕಿದ್ರು, ಎಲೀಯನ ದೇವ್ರು ಎಲ್ಲಿಯಾದ್ರೂ ಇಟ್ಟಿರ್ಬೋದೋ ಎಂಬುದಾಗಿ. ಎಲ್ಲಿಯೂ ಕಾಣಕ್ಕೆ ಸಿಕ್ಲಿಲ್ಲ. ಅವ್ರು ವಾಪಸ್ ಬಂದ್ರು. ಆಗ ಎಲೀಷ ಏನ್ ಹೇಳ್ತಾನೆ, ನಾವು ಹೋಗ್ಬೇಡಿ ಅಂತ ನಿಮ್ಗೆ ಹೇಳಲಿಲ್ಲವೋ ಅಂತ ಹೇಳಿದ್ರು. ಯಾರು? ಎಲೀಷ ಹೇಳ್ದ. ಹಾಗೆ ಇವತ್ತು ದೇವರು ಆದುಕೊಂಡವರು, ದೇವರು ಯಾರನ್ನ ನಡೆಸ್ತಾರೋ, ಯಾರನ್ನ ಆದುಕೊಳ್ತಾರೋ, ದೇವರೊಂದಿಗೆ ಸಂಪೂರ್ಣ ಭರವಸೆಯಿಂದ ಯಾರು ಇರ್ತಾರೋ ಅವರ ಮಾತನ್ನು ಕೇಳಲೇಬೇಕು. ಇಲ್ಲದೆ ಹೋದ್ರೆ ಆ ಕಾರ್ಯ ನೆರವೇರುವುದಿಲ್ಲ. ಅವರ ಇಷ್ಟದಂತೆ ಆಟದಲ್ಲಿ ನಾವು ಹೋಗ್ತೇವೆ, ಮಾಡ್ತೇವೆ ಅಂತ ಹೇಳಿದ್ರೆ ಆ ಕಾರ್ಯ ನೆರವುದಿಲ್ಲ. ದೇವರು ಯಾರನ್ನ ಆದುಕೊಂಡಿರ್ತಾರೋ ಅಂತವರ ಮಾತು ಕೇಳಲೇಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ಮುಂದಿನ ವಚನಕ್ಕೆ ಹೋಗೋಣ. 19ನೇ ವಚನ. ಯೆರಿಕೋವಿನ ಜನರು ಎಲೀಷನಿಗೆ, ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆಯದಾಗಿದೆ, ಆದರೆ ನೀರು ಕೆಟ್ಟದ್ದಾಗಿದ್ದರಿಂದ ಬಂಜೆತನ ಹೆಚ್ಚು ಎಂದು ಹೇಳಿದರು. ನೋಡಿ, ಅಲ್ಲಿದ್ದ ಜನರು, ಭಜನಾ ಮಂಡಳಿಯ ಊರವರು ಏನ್ ಹೇಳಿದ್ರು, ಭಜನಾ ಮಂಡಳಿಯವರು, ಖಂಡಿತವಾಗಿ ಇದು ಕಟ್ಟಲ್ಪಟ್ಟಿದ್ದು ಸ್ಥಳ ಒಳ್ಳೆ ಸ್ಥಳವೇ ಇದು, ಈ ಊರು. ಆದ್ರೆ ಇಲ್ಲಿ ನೀರು ಕೆಟ್ಟು ಹೋಗಿದೆ, ಬಂಜೆತನ ಇದೆ, ಸ್ತ್ರೀಯರಿಗೆ ಅಲ್ಲಿ ಮಕ್ಕಳಾಗ್ತಾ ಇಲ್ಲ, ಬಂಜೆತನವಾಗಿದೆ, ಊರಲ್ಲಿ ಬಹಳ ಬಂಜೆತನ ಇತ್ತು ಅಂತೇಳಿ ಎಲೀಷನಿಗೆ ಜನರು ಹೇಳಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 20ನೇ ವಚನ. ಆಗ ಎಲೀಷನು ಅವರಿಗೆ, ಒಂದು ಹೊಸ ಮಡಿಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದು ಕೊಡಿರಿ ಅಂದನು. ಒಂದು ಹಳೆಯ ಮಡಿಕೆ ಅಲ್ಲ, ಹೊಸ ಮಡಿಕೆ. ಅಂದ್ರೆ ಆಗಿನ ಕಾಲದಲ್ಲಿ ಬರೀ ಮಣ್ಣಿನ ಮಡಿಕೆ. ನಾವು ಎಲ್ಲ ಚಿಕ್ಕದಾಗಿರುವಾಗಲೂ ಆಗ ಬರೀ ಮಣ್ಣಿನ ಮಡಿಕೆಗಳೇ ಇದ್ದಿದ್ದು. ನೀರು ಕಾಯಿಸಕ್ಕೆ, ಅನ್ನ ಮಾಡಕ್ಕೆ, ಸಾರು ಮಾಡಕ್ಕೆ, ನೀರು ಕುಡಿಸೋದಕ್ಕೆ, ಪ್ರತಿಯೊಂದು. ಆಮೇಲೆ ಬರ್ತಾ ಅಲ್ಯೂಮಿನಿಯಂ ಬಂತು, ಆಮೇಲೆ ಸ್ಟೀಲ್ ಬಂತು, ಈಗ ಏನೇನು ಆಗಿಬಿಟ್ಟಿದೆ. ಹಾಗೆ ಒಂದು ಹೊಸ ಮಡಿಕೆಯನ್ನ ತಂದು ಕೊಡಿ ಅಂತ ಎಲೀಷ ಹೇಳ್ದ. ಸ್ವಲ್ಪ ಉಪ್ಪು ಮತ್ತು ಹೊಸ ಮಡಿಕೆಯನ್ನ ತಂದು ಕೊಡಿ ಅಂತೇಳಿ ಆ ಜನರುಗಳು ಏನ್ ಮಾಡಿದ್ರು, ಸ್ವಲ್ಪ ಉಪ್ಪು ಮತ್ತು ಒಂದು ಹೊಸ ಮಡಿಕೆಯನ್ನ ತಂದು ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರ. ಆಗಲೇ ಅದಕ್ಕೆ ಮಡಿಕೆಗೆ ಹಾಕಿ. 21ನೇ ವಚನ. ಅವರು ತಂದು ಕೊಡಲು ಅವನು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ, ಇನ್ನು ಮುಂದೆ ಈ ನೀರಿನಿಂದ ಮರಣವು, ಬಂಜೆತನವು ಉಂಟಾಗದಂತೆ ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆಂಬುದಾಗಿ ಯೆಹೋವನನ್ನು ತಾನೆ ಎಂದು ಹೇಳಿದನು. ನೋಡಿ, ಆ ಹೊಸ ಮಡಿಕೆ ಉಪ್ಪು ಹಾಕಿ, ನೀರು ಹಾಕಿ ತಂದು ಕೊಟ್ಟ. ಇನ್ನು ಮುಂದೆ ಇದನ್ನ ಕುಡಿಯಿರಿ, ಬಂಜೆತನ, ಮರಣ ಯಾವುದು ಆಗುವುದಿಲ್ಲ ಎಂಬುದಾಗಿ ಎಲೀಷನು ಅದೊಂದು ಕಾರ್ಯವನ್ನ ಮಾಡಿದನು. ಕೂಡಲೇ ನೀರಿನಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು. ಎಲೀಷನ ವಾಕ್ಯ ಬಲದಿಂದ ಅದು ಇಂದಿನವರೆಗೂ ಹಾಗೆ ಇರುತ್ತದೆ. ಅವನು ಹೇಳಿದಾಗೆ ಆ ನೀರಿನಲ್ಲಿದ್ದ ದೋಷ ಎಲ್ಲ ಉಪ್ಪು ಹಾಕಿದಾಗ ಅಲ್ಲಿ ಏನಾಯ್ತು, ಹೊಸ ಮಡಿಕೆಗೆ ಅದು ಅಲ್ಲಿ ಆ ನೀರಿನಲ್ಲಿದ್ದ ದೋಷವೆಲ್ಲ ತೊಲಗಿ ಹೋಯಿತು ಅಂತ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನೋಡಿ, ಇದು ಅದೇ ವಿಷಯ ಇವತ್ತು ಕೂಡ ನಡೀತಾ ಇದೆ. ಇವತ್ತು ಖಂಡಿತವಾಗಿ ನಮಗೇನಾದ್ರೂ ಒಂದು ಅನಾರೋಗ್ಯರಾದ್ರೆ
ನೀರನ್ನ ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿ ಕುಡಿದ್ರೆ ಅನೇಕ ಕಾಯಿಲೆಗಳು ನಮ್ಮ ಶರೀರದಲ್ಲಿರುವ ಕಾಯಿಲೆಗಳು ಅಥವಾ ಹೊಟ್ಟೆಗೆ ಏನಾದರೂ ನಮಗೆ ಹುಷಾರಿಲ್ಲದೆ ಆಗಿರ್ಬೋದು, ಅದು ಕೂಡ ಅಲ್ಲಿ ಸರಿ ಹೋಗ್ತದೆ. ನೀರು ಕೂಡ ಅಲ್ಲಿ ಏನಾಗ್ತದೆ, ಶುದ್ಧಿ ಆಗ್ತದೆ. ಉಪ್ಪು ಹಾಕಿದಾಗ ಒಂದು ಉಪ್ಪು, ಈಗ ಉದಾಹರಣೆಗೆ ನೀರು ಸಪ್ಪೆಯಾಗಿರ್ತದೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಳಿಸಿ ಕುಡಿಯೋಣ ಒಂದು ಗ್ಲಾಸಿಗೆ, ಅದರ ರುಚಿಯೇ ಬದಲಾಗಿರ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತೊಂದು ಮಾಂಸವಾಗಲಿ ಏನೇ ಆಗಲಿ ಅದನ್ನು ನಾವು ಇಡುವಾಗ ಸ್ವಲ್ಪ ಉಪ್ಪು ಹಾಕಿ ಕಳಿಸಿ ಇಟ್ಟರೆ ಬಹಳ ದಿವಸಗಳವರೆಗೆ ಅದು ಏನೂ ಆಗುವುದಿಲ್ಲ. ಅಂತೂ ಸ್ವಲ್ಪ ಸಮಯದವರೆಗೆ ಅದು ಏನೂ ಆಗುವುದಿಲ್ಲ. ಉಪ್ಪಿನಿಂದ ಎಲ್ಲವೂ ಶುದ್ಧೀಕರಿಸಲ್ಪಡ್ತದೆ, ವಿಶೇಷವಾಗಿ ನೀರು ಕೂಡ ಶುದ್ಧೀಕರಿಸಲ್ಪಡ್ತದೆ. ಆದ್ರಿಂದ ಇವತ್ತೊಬ್ಬರು ತಿಳಿದವ್ರು ಏನು ಹೇಳ್ತಾರೆ, ಸ್ವಲ್ಪ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ನೀವು ಕುಡೀರಿ, ಎಲ್ಲವೂ ಸರಿ ಹೋಗ್ತದೆ ಅಂದ್ರೆ ಸ್ವಲ್ಪ ಆರೋಗ್ಯ ಬರ್ತದೆ ಅಂತ ಇದರ ಅರ್ಥವಾಗಿದೆ. ಇದು ಎಲೀಷನ ಮೂಲಕ ದೇವರು ಕೊಟ್ಟಂತ ಒಂದು ಕಾರ್ಯವಾಗಿದೆ, ದೇವರು ಮಾಡಿದಂತ ಒಂದು ಕಾರ್ಯ. 23ನೇ ವಚನ. ಎಲೀಷನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 23ನೇ ವಚನಕ್ಕೆ ಹೋಗೋಣ. ಎಲೀಷನು ಅಲ್ಲಿಂದ ಬೇತೇಲಿಗೆ ಹೊರಟು ಅಲ್ಲಿನ ಗುಡ್ಡವನ್ನು ಹತ್ತುತ್ತಿರುವಾಗ ಆ ಊರಿನ ಹುಡುಗರು ಹೊರಗೆ ಬಂದು ಬೋಳು ಮಂಡೆಯವನೇ ಏರು ಎಂದು ಕೂಗಿ ಅವನನ್ನು ಪರಿಹಾಸ ಮಾಡಿದರು. ಎಲೀಷನ ತಲೆಯಲ್ಲಿ ಕೂದಲಿರಲಿಲ್ಲ, ಆದ್ರೂ ಅವನು ಏನ್ ಮಾಡಿದ್ರು, ದೇವರು ಅವನನ್ನು ಆರಿಸಿಕೊಂಡ್ರು. ಅವನು ವಾಪಸ್ಸು ಎಲ್ಲಿಗೆ, ಬೇತೇಲಿಗೆ ಬಂದಾಗ ಅಲ್ಲಿ ಆ ಹುಡುಗರೇ ಬೋಳ್ಮಂಡವನೇ ಏರು ಬೆಟ್ಟ ಏರು ಅಂತ ಅವನನ್ನ ಹೀಯಾಳಿಸಿದರು. ನೋಡಿ, ಅದು ಹಿರಿಯ ಮನುಷ್ಯ, ದೇವರ ಮನುಷ್ಯ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಆದ್ರೂ ದೇವರ ಮನುಷ್ಯ ಅಂತ ಗೊತ್ತಿರೋದಿಲ್ಲ. ಆದ್ರೂ ಕೆಲವರು ಏನ್ ಮಾಡ್ತಾರೆ, ಇವತ್ತು ಕೂಡ ಬೋಳ್ಮಂಡೆಯವನು, ಅವನಿಗೆ ವಯಸ್ಸಾಗಿದೆ ಅಂತೇಳಿ ಅನೇಕ ಇವತ್ತು ಯೌವನಸ್ಥ ಹುಡುಗರು ಏನ್ ಮಾಡ್ತಾರೆ, ಅವರನ್ನ ಬೋಳ್ಮಂಡೆಯವರೇ ಅಂತೇಳಿ ಅವರನ್ನ ಹೀಯಾಳಿಸ್ತಾರೆ, ಅವರಿಗೊಂದು ಗೌರವ ಕೊಡುವುದಿಲ್ಲ. ಹಾಗೆ ನನಗೂ ಕೂಡ ನಮ್ಮ ಸಂಸಾರದಲ್ಲಿ ಒಬ್ಬರು ದೇವ್ರನ್ನ ಅರಿತಂತ ಒಂದು ಹುಡುಗ, ಉದಾಹರಣೆಗೆ ನನಗೆ ಮಗನಾಗಬೇಕು, ಆದರೆ ನಮ್ಮ ಸಂಬಂಧದಲ್ಲಿ ಸ್ವಂತ ಮಗ ಅಲ್ಲ. ಹಾಗೆ ಒಂದ್ಸಲ ನಾನು ಅವನು ಸೇರ್ಕೊಂಡು ಒಂದ್ಸಲ ಅವನೊಂದು ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಹಾಕಿದ. ಆಗ ಮತ್ತು ಒಂದು ಹುಡುಗ ನಮ್ಮ ಸಂಬಂಧದಲ್ಲಿ ಬೋಳ್ಮಂಡೆಯವನೇ ಚಾನೆ ಮಂಡೆಯವನೇ ಎಂದು ಹೀಯಾಳಿಸಿದ. ಆದರೆ ಮುಂದೆ ಅವನಿಗೆ ಏನಾಗ್ತದೋ ಗೊತ್ತಿಲ್ಲ. ಆದರೆ ದೇವರು ಅವನನ್ನ ಕ್ಷಮಿಸಲಿ ಎಂಬುದಾಗಿ ನಾನು ಇವತ್ತು ಕೂಡ ಅವನನ್ನು ದೇವರಲ್ಲಿ ನೆನೆಸಿಕೊಳ್ಳುವವನಾಗಿದ್ದೇನೆ. ಹಾಗೆ ಇವತ್ತು ಈ ಹುಡುಗರು ಏನ್ ಮಾಡಿದ್ರಲ್ಲಿ, ಬೋಳ್ಮಂಡೆಯವನೇ ಬೆಟ್ಟ ಏರು ಅಂತೇಳಿ ಹಾಸ್ಯ ಮಾಡಿದ್ರು. 24ನೇ ವಚನ. ಅವನವರ ಕಡೆಗೆ ತಿರುಗಿಕೊಂಡು ಯವನ ಹೆಸರಲ್ಲಿ ಅವರನ್ನು ಶಪಿಸಿದನು. ನೋಡಿ, ಎಲೀಷ ಏನ್ ಮಾಡಿದ, ದೇವರಿಂದ ಆದುಕೊಂಡಂತ ಮನುಷ್ಯ, ಎಲಿಯನ ಬದಲು ಆರಿಸಿಕೊಂಡಂತ ಮನುಷ್ಯ, ಅವನು ದೇವರ ಹೆಸರು ಹೇಳಿ ಅವರನ್ನು ಶಪಿಸಿದ, ಶಾಪ ಹಾಕಿದ. ಕೂಡಲೇ ಕಾಡಿನಿಂದ 2 ಹೆಣ್ಣು ಕರಡಿಗಳು ಬಂದು ಆ ಹುಡುಗರಲ್ಲಿ 42 ಮಂದಿಯನ್ನು ಹರಿದು ಬಿಟ್ಟವು. ನೋಡಿ, ದೇವರ ಹೆಸರಿನಲ್ಲಿ ಶಪಿಸಿದ್ದು 2 ಹೆಣ್ಣು ಕರಡಿಗಳು, ಕಾಣದಂತ ಹೆಣ್ಣು ಕರಡಿಗಳು, ಗೊತ್ತಿಲ್ಲದಂತ ಹೆಣ್ಣು ಕರಡಿಗಳು ಊರಿನೊಳಗಿಂದ ಬಂದು ಅದರಲ್ಲಿ 42 ಜನರನ್ನ ಕೊಂದೇ ಹಾಕಿದವು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ದೇವರಿಂದ ಆಯ್ಕೆಯಾದವರನ್ನ ಯಾರಾದರೂ ಹೀಯಾಳಿಸುವುದಾದರೆ, ಇಂಥವನು ಬೋಳ್ಮಂಡೆಯವನು ಅಂತೇಳಿ ಹೀಯಾಳಿಸುವುದಾದರೆ, ಅಂಥವರು ದೇವರಲ್ಲಿ ಅವರಿಗಾಗಿ ಪ್ರಾರ್ಥಿಸಿದಾಗ, ಅವರಿಗಾಗಿ ಶಪಿಸಿದಾಗ ಖಂಡಿತವಾಗಿ ದೇವರ ಕೈಯಿಂದ ಶಿಕ್ಷೆಯನ್ನ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದು ಬೈಬಲಲ್ಲಿ ಕೂಡ 2 ಕಡೆ ಬರೆಯಲ್ಪಟ್ಟಿದೆ. ನಾನು ಅಭಿಷೇಕಿಸಿದವರನ್ನು ಮುಟ್ಟಬೇಡಿ, ಅವರನ್ನು ಮುಟ್ಟಿದರೆ ಅಂದ್ರೆ ಅವರನ್ನು ಹೀಯಾಳಿಸಿದರೆ, ಅವರಿಗೆ ನೋವು ಕೊಟ್ರೆ ನನ್ನ ಕಣ್ಣು ಗೆಡ್ಡೆಗೆ ಚುಚ್ಚಿದಂತಾಗುವುದು ಎಂಬುದಾಗಿ. ಖಂಡಿತವಾಗಿಯೂ ದೇವರಿಂದ ಆಯ್ಕೆಯಾದವರನ್ನು ಅವರು ಹೇಗಿದ್ರು, ಏನೇ ಮಾಡಿದ್ರು ಹೀಯಾಳಿಸುವುದಾದರೆ, ಅವರು ಶಪಿಸಿದಾಗ ಖಂಡಿತವಾಗಿ ಅಂಥವರಿಗೆ ದೇವರ ಶಿಕ್ಷೆ ಬಂದೇ ಬರುತ್ತದೆ. ಇದು ಮತ್ತಾಯ, ಮಾರ್ಕ, ಲೋಕದಲ್ಲಿ ಕೂಡ ನಾವು ಓದುತ್ತೇವೆ. ಅಂಥವರಿಗೆ ಏನಾದರೂ ಈ ಚಿಕ್ಕವರಿಗೆ ತೊಂದರೆ ಮಾಡಿದರೆ ಬೀಸುವ ಕಲ್ಲನ್ನ ಕುತ್ತಿಗೆ ಕಟ್ಟಿಕೊಂಡು ಅವರು ಸಮುದ್ರಕ್ಕೆ ಹಾರುವುದೇ ಲೇಸು. ಅಂದ್ರೆ ಅವರ ಹೆಣ ಕೂಡ ಮೇಲೆ ಬರುವುದು ಬೇಡ, ಇಲ್ಲದಿದ್ರೆ ಹೆಣಕ್ಕೂ ಕೂಡ ಅಷ್ಟೇ ತೊಂದರೆ, ಶಿಕ್ಷೆ ಇದೆ ಎಂಬುದಾಗಿ. ಯಾಕೆಂದ್ರೆ ಆಹಾಬನು ಈಜೆಬೆಲು ಕೂಡ ಎಲಿಯನಿಗೆ ತೊಂದರೆ ಮಾಡಿದಾಗ ಆ ದ್ರಾಕ್ಷಿ ತೋಟದ ನಾಬೋತನಿಗೆ ಅವನು ಕೊಲೆ ಮಾಡಿದಾಗ, ತೊಂದರೆ ಮಾಡಿದಾಗ ಒಂದು ಮಾತು ಹೇಳಿದ್ರು, ಅವನ ರಕ್ತವನ್ನು ನಾಯಿಗಳು ನೆಕ್ಕಿದಾಗ ಇವರ ರಕ್ತವು ಕೂಡ ನಾಯಿಗಳು ನೆಕ್ಕು ಎಂಬುದಾಗಿ. ಅದಕ್ಕೆ ಬೀಸುವ ಕಲ್ಲನ್ನ ಕಟ್ಟಿಕೊಂಡು ಸಮುದ್ರಕ್ಕೆ ಬೀಳುವುದೇ ಲೇಸು. ಆ ಹೆಣಕ್ಕೂ ಕೂಡ ಅಂತ ಶಿಕ್ಷೆ ಇದೆ, ಅದು ಅವ್ರ ಮೇಲೆ ಬರದಿರುವುದೇ
ಒಳ್ಳೆಯದು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಮತ್ತಾಯ 10:40-42 ಓದುವಾಗ ಈ ಚಿಕ್ಕವರನ್ನು ಯಾರಾದರೂ ಬರಮಾಡಿಕೊಂಡರೆ ನನ್ನನ್ನು ಬರಮಾಡಿಕೊಂಡ ಹಾಗಾಯಿತು, ಅಂಥವರಿಗೆ ಬರುವ ಪ್ರತಿಫಲ ತಪ್ಪುವುದೇ ಇಲ್ಲ ಎಂಬುದಾಗಿ ಮತ್ತಾಯನ ಮೂಲಕ ಕೂಡ ತಿಳಿಸಿದ್ದಾರೆ. ಆಗ ದೇವರ ಮನುಷ್ಯ ಎಂದು ತಿಳ್ಕೊಂಡು ಅವರಿಗೆ ಖಂಡಿತವಾಗಿ ಅವರಿಗೆ ಕೊರತೆ ಇರುವುದನ್ನು ನೀಗಿಸ್ತಾ ಬಂದ್ರೆ ಅಲ್ಲಿ ದೇವರು ಏನ್ ಮಾಡ್ತಾರೆ, ಅಲ್ಲಿ ಖಂಡಿತವಾಗಿ ಅಂಥವರಿಗೆ ಆಶೀರ್ವಾದ ಮಾಡ್ತಾರೆ ಅಂತ ಇದರ ಅರ್ಥವಾಗಿದೆ. ಆದ್ರಿಂದ ದಯವಿಟ್ಟು ನನ್ನ ಸಹೋದರ ಸಹೋದರಿಯರೇ, ಇದನ್ನ ಕೇಳುತ್ತಿರುವ ನೀವು ಮಾತ್ರ ಅಲ್ಲ, ಇತರರಿಗೂ ದೇವರಿಂದ ಆದುಕೊಂಡವರಿಗೆ ಖಂಡಿತವಾಗಿ ಯಾವ ರೀತಿ ಅವರನ್ನು ದೂಷಣೆ ಮಾಡಬಾರದು, ಯಾವ ರೀತಿ ಅವರನ್ನು ಹೀಯಾಳಿಸಬಾರದು, ಏನು ಅವರನ್ನ ಮಾಡಬಾರದು ಅಂತ ಇದರ ಅರ್ಥವಾಗಿದೆ. 25 ಎಲೀಷನು ಅಲ್ಲಿಂದ ಕರ್ಮೆಲ್ ಬೆಟ್ಟಕ್ಕೆ ಹೋಗಿ ಅನಂತರ ಸಮಾರ್ಯಕ್ಕೆ ಬಂದನು. ಆಮೇಲೆ ಏನಾಯ್ತು, ಅಲ್ಲಿಂದ ಎಲೀಷ ಮುಂದೆ ಹೋದ, ಮತ್ತೆ ತಿರುಗಿ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಎಲೀಷನನ್ನ ನಡೆಸಿಕೊಂಡು ಬಂದರು. ಯಾರು? ದೇವರು. ಇದು ಇವತ್ತು ನನ್ನ ಜೀವಿತದಲ್ಲಿ ಕೂಡ ನಾನು ಇವತ್ತು ಕೂಡ ಈಗ ಈ ಒಂದು ದೇವರ ವಿಷಯವನ್ನು ಉಪದೇಶ ಮಾಡುವಂತ ಸಮಯದಲ್ಲಿ ಬೈಬಲನ್ನ ಮುಂದೆ ಇಟ್ಟುಕೊಂಡು ಪ್ರಾರ್ಥನಾ ಸಮಯದಲ್ಲಿ ಇಟ್ಟುಕೊಂಡು ಮಾತಾಡುವ ಮಾತು, ಈ 30 ವರ್ಷ ನನ್ನ ದೇವರೊಂದಿಗೆ ಜೀವಿಸುವ ಜೀವಿತದಲ್ಲಿ, ಅಂದ್ರೆ ಕ್ರೈಸ್ತ ಜೀವಿತದಲ್ಲಿ, ಅಂದ್ರೆ ಪರಮಾತ್ಮನ ಭಗವಂತನನ್ನು ಹಿಂಬಾಲಿಸುವ ಜೀವಿತದಲ್ಲಿ ಯಾರ್ಯಾರು ಹೀಯಾಳಿಸಿದ್ರೋ, ಏನೇನು ಮಾಡಿದ್ರೋ ಅವರಿಗೆಲ್ಲ ಬರುವಂತಹ ಶಿಕ್ಷೆ ಕಣ್ಣಾರೆ ಕಂಡಾಯಿತು, ಈಗಲೇ ಕಾಣ್ತಾ ಇದ್ದೇನೆ. ಒಂದು ವೇಳೆ ಕಾಣಲು ಆಗದಿದ್ದರೂ ಖಂಡಿತವಾಗಿ ಕಿವಿಯಾರೆ ಕೇಳುವಿರೆಂಬುದಾಗಿ ಕೀರ್ತನೆ 112 ಬರೆಯಲ್ಪಟ್ಟಿದೆ. ಅದೇ ರೀತಿ ಕಾಣಲಾಗದಿದ್ರು ಕಿವಿಯಾರೆ ಕೇಳ್ತಲೇ ಇದ್ದೇನೆ. ಎಂತೆಂಥವರು, ಇನ್ನು ಕೆಲವರು ದೇವರನ್ನು ಅರಿಯುವುದಕ್ಕಿಂತ ಮೊದಲು ಕೂಡ ದೇವರೇ ನನ್ನೊಂದಿಗಿದ್ದು ನನಗೆ ವಿರೋಧ ಬಂದವರಿಗೆ, ನನಗೆ ಹಿಂಸೆ ಕೊಟ್ಟವರಿಗೆ ತಕ್ಕಾದ ಪ್ರತಿಫಲವನ್ನ ದೇವರೇ ಕೊಟ್ಟಿದ್ದಾರೆ. ದೇವರನ್ನು ಅರಿಯುವುದಕ್ಕಿಂತ ಮೊದಲೇ ಅರ್ಥ ಮೇಲಂತೂ ಕಣ್ಣಾರೆ ಕಾಣ್ತಾ ಇದ್ದೀನಿ, ಕಿವಿಯಾರೆ ಎಲ್ಲ ಕೇಳ್ತಾ ಇದ್ದೀನಿ, ಎಲ್ಲವೂ ನನ್ನ ನೆನಪಿಗೆ ಬರ್ತಾ ಇದೆ. ಅರಿಯುವುದಕ್ಕಿಂತ ಮೊದಲೇ ನನಗೆ ಶಿಕ್ಷೆ ಕೊಟ್ಟವರು, ಹಿಂಸೆ ಕೊಟ್ಟವರಿಗೆಲ್ಲ ಪ್ರತಿಫಲ ಬಂದಾಯಿತು. ಅನೇಕರು ಈ ಲೋಕವನ್ನ ನನ್ನಿಂದ ಸಣ್ಣ ಪ್ರಾಯದವರು ಕೂಡ ಈ ಲೋಕವನ್ನ ಬಿಟ್ಟು ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರಿಂದ ದೇವರಿಂದ ಆದುಕೊಂಡವರನ್ನ ಖಂಡಿತವಾಗಿ ಹೀಯಾಳಿಸಲು ಹೋಗಬಾರದು. ಹಲ್ಲೆಲೂಯಾ. ಮುಂದಿನ ವಚನಗಳಿಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೇಸಪ್ಪ, ಸ್ತೋತ್ರ 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 ಸ್ತೋತ್ರ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಬಹಳ ಎಚ್ಚರವಾಗಿರಬೇಕು. ಇತರರಿಗೂ ತನ್ನ ಮಕ್ಕಳಿಗೂ ಕೂಡ ಇದನ್ನು ಬಹಳ ತಿಳಿಸಿಕೊಡುವುದು ಅವಶ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 3ನೇ ಅಧ್ಯಾಯ 1ರಿಂದ ಓದಿಕೊಳ್ಳೋಣ. 2 ಅರಸು 3ನೇ ಅಧ್ಯಾಯ 1ರಿಂದ. ಯೆಹೂದ್ಯರ ಅರಸನಾದ ಯೆಹೋಷಾಫಾಟನ ಆಳ್ವಿಕೆಯ 18ನೇ ವರ್ಷದಲ್ಲಿ ಅಹಾಬನ ಮಗನಾದ ಯಾರೊಬ್ಬಾಮನು ಇಸ್ರಾಯೇಲರ ಅರಸರಾಗಿ ಸಮಾರ್ಯದಲ್ಲಿ 12 ವರ್ಷ ಆಳಿದನು. ನೋಡಿ, ಅಲ್ಲಿಂದ ಏನಾಯ್ತು, ಅಹಾಬನ ಕಥೆ ಮುಗಿಯಿತು. ಬೇರೆ ಬಹಳಷ್ಟು ಅರಸರುಗಳನ್ನು ನಾವು ನೋಡಿದ್ದೇವೆ, ಅಲ್ಲಿ ಆಯ್ತು. ಆಮೇಲೆ ಇಲ್ಲಿ ಏನಾಯ್ತು, ಮತ್ತೊಂದು ಅರಸನನ್ನ ಆಳಿಸಿದ್ರು. ಅಲ್ಲಿ 12 ವರ್ಷ ಅವನು ಆಳ್ವಿಕೆಯನ್ನ ನಡೆಸಿದ ಅರಸ. 2ನೇ ವಚನ, 2 ಅರಸು 3:2. ಇವನು ತನ್ನ ತಂದೆ ತಾಯಿಗಳಷ್ಟು ದುಷ್ಟನಾಗಿರಲಿಲ್ಲ, ಆದರೂ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದನು. ತನ್ನ ತಂದೆಯು ಬಾಳನಿಗೋಸ್ಕರ ನಿಲ್ಲಿಸಿದ ಕಲ್ಲಿನ ಕಂಬವನ್ನು ತೆಗೆದು ಹಾಕಿದನು. ದೇವರ ನಾಮಕ್ಕೆ ಸ್ತೋತ್ರ. ಆದರೂ ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಾಟನ ಮಗನಾದ ಯಾರೊಬ್ಬನ ಮಾರ್ಗವನ್ನು ಬಿಡಲೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಆದ್ರೆ ಅವನು ಏನ್ ಮಾಡ್ದ, ಈಗ ಆರಿಸಿಕೊಂಡಂತ ಅರಸ ತಂದೆ ತಾಯಿಗಳಲ್ಲಿ ಬಹಳ ದುಷ್ಟರಾಗಿದ್ರು. ಯಾರು? ಅಹಾಬ ಮತ್ತು ಈಜೆಬೆಳ ಹಾಗೆ. ಆದ್ರೆ ಅಷ್ಟೊಂದು ಇವನು ಆಗಿರ್ಲಿಲ್ಲ. ಆದ್ರೆ ದೇವರ ದೃಷ್ಟಿಯಲ್ಲಿ ಇವನು ದ್ರೋಹಿ. ತಂದೆ ತಾಯಿ ಎಷ್ಟು ಪಾಪ ಮಗ ಮಾಡ್ಲಿಲ್ಲ, ಆದ್ರೆ ದೇವರ ದೃಷ್ಟಿಯಲ್ಲಿ ಬಹಳ ದ್ರೋಹಿಯಾಗಿದ್ದ ಈ ಅರಸ. ಹಾಗೆ ಅನೇಕರು ತಂದೆ ತಾಯಿಗಳು ಬಹಳ ಕಠಿಣವಾಗಿದ್ರು, ದೇವರಿಂದ ಆಯ್ಕೆಯಾಗಿದ್ರು, ದೇವರಿಗೆ ವಿರುದ್ಧವಾಗಿ ಬಹಳ ದೇವರನ್ನು ರೇಗಿಸಿದವನು ಕಠಿಣ ಮನಸ್ಸವರು ಆಗಿದ್ರು. ಅದರಲ್ಲಿ ಕೆಲವೊಂದು ಮಕ್ಕಳು ಅಷ್ಟು ದುಷ್ಟರಾಗುವುದಿಲ್ಲ, ಆದರೂ ದೇವರಿಗೆ ಸಂಪೂರ್ಣ ವಿಧೇಯರಾಗುವುದಿಲ್ಲ. ಅಲ್ಲಿ ತಂದೆ ತಾಯಿ ಅಷ್ಟು ಕಠಿಣ ಇಲ್ಲ, ದುಷ್ಟ ಅಲ್ಲ, ಆದರೆ ದೇವರ ದೃಷ್ಟಿಯಲ್ಲಿ ಕೆಟ್ಟವನಾಗಿದ್ದ. ಯಾಕೆಂದ್ರೆ ತನ್ನ ತಂದೆಯು ಬಾಳನಿಗೋಸ್ಕರ ನಿಲ್ಲಿಸಿದ ಕಲ್ಲಿನ ಕಂಬವನ್ನು ತೆಗೆದು ಹಾಕಿದನು.
ಅಲ್ಲಿ ಏನ್ ಮಾಡಿದ, ತನ್ನ ತಂದೆ ವಿಗ್ರಹಾರಾಧನೆಗೆ ಅಂತೇಳಿ ಇಟ್ಟಂತ ಕಂಬವನ್ನ ತೆಗೆದು ಹಾಕಿದ. ಇದು ನಮಗೆ ಬೇಡವೇ ಬೇಡ ಅಂತ. ಆದರೂ ಇಸ್ರೇಲರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗವನ್ನು ಬಿಡಲೇ ಇಲ್ಲ. ನೋಡಿ ಇಲ್ಲಿ. ಆದ್ರೂ ಏನ್ ಮಾಡ್ದ, ನಮಗೆ ವಿಗ್ರಹಾರಾಧನೆ, ವಿಗ್ರಹ ನಮಗೆ ಇದು ದೇವರಿಗೆ ಇದು ಬಹಳ ಇದ್ರ ಮೇಲೆ ದೇವರಿಗೆ ಅಸಹ್ಯ, ಇದು ವಿಗ್ರಹ ನಮ್ಮಲ್ಲಿ ಇರಬಾರ್ದು, ದೇವರ ಹೆಸರು ಕೂಡ ಕಂಬ ಇರಬಾರ್ದು ತೆಗೆದುಹಾಕಿದ. ಆದ್ರೂ ಅದು ದೇವರಿಗೆ ಏನಾಯ್ತು, ಬಹಳ ಸಂತೋಷ. ಆದ್ರೂ ಅವರ ಹಾಗೆ ಮತ್ತೆ ಇಸ್ರೇಲರನ್ನು ಅಂದ್ರೆ ದೇವರು ಆದುಕೊಂಡಂತ ಪ್ರಜೆಗಳನ್ನ ಅವರನ್ನ ಪಾಪದ ಮಾರ್ಗದಲ್ಲಿ ನಡೆಸಿದ. ಕೆಲವೊಂದು ವಿಚಾರದಲ್ಲಿ ತಂದೆ ತಾಯಿಯ ದೋಷ ಫಲವನ್ನು ಅವನು ಬಿಡಲಿಲ್ಲ. ಹಾಗೆ ಇವತ್ತು ಅನೇಕ ಮಕ್ಕಳು ಕೂಡ ಏನ್ ಮಾಡ್ತಾರೆ, ತಂದೆ ತಾಯಿಯಷ್ಟು ದುಷ್ಟರಲ್ಲದಿದ್ದರೂ ಕೆಲವೊಂದು ವಿಚಾರ ದೇವರ ವಾಕ್ಯಕ್ಕೆ ವಿಧೇಯರಾದರೂ ಸಂಪೂರ್ಣವಾಗಿ ವಿಧೇಯರಾಗುವುದಿಲ್ಲ. ಕೆಲವೊಂದು ವಿಷಯದಲ್ಲಿ ತಂದೆ ತಾಯಿಗಳ ಪಾಪವನ್ನು ಬಿಡುವುದಿಲ್ಲ. ಉದಾಹರಣೆಗೆ ಈಗ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಸಾಲ ಕೊಡುವುದು, ಬಡ್ಡಿ ತೆಗೆಯುವುದು, ಲಾಭಕ್ಕಾಗಿ ನಾನಾ ರೀತಿ ಇನ್ನೊಬ್ಬರ ಆಸ್ತಿ ವಸ್ತುವನ್ನು ಹಾಳು ಮಾಡುವುದು, ಕಮಿಷನು, ವ್ಯಾಪಾರ, ಇಂಥದ್ದೆಲ್ಲ, ಅಥವಾ ಬೇರೆ ನಾನಾ ತರದಲ್ಲಿ ಕೆಟ್ಟ ಕೆಟ್ಟ ಆಹಾರ ಪದಾರ್ಥಗಳ ವ್ಯಾಪಾರಗಳು, ಈ ರೀತಿಯಲ್ಲೆಲ್ಲ ಕೆಲವರು ಏನ್ ಮಾಡ್ತಾರೆ, ದೇವರ ತಲೆ ಪ್ರಾರ್ಥನೆ ಮಾಡ್ತಾರೆ, ಒಪ್ಪಿಕೊಳ್ತಾರೆ. ಆದ್ರೆ ಕೆಲವೊಂದು ವಿಷಯದಲ್ಲಿ ಅವರು ಬಿಡುವುದಿಲ್ಲ. ತಂದೆ ತಾಯಿಯ ಆ ಒಂದು ವಿಷಯವನ್ನೇ, ಆ ಒಂದು ಕಾರ್ಯವನ್ನೇ ಹಿಂಬಾಲಿಸುವವರಾಗಿದ್ದಾರೆ. ಇದು ಕೂಡ ದೇವರ ದೃಷ್ಟಿಯಲ್ಲಿ ಬಹಳ ಕೆಟ್ಟದಾಗಿರುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾಳೆಗೂ ಮುಂದುವರಿಯುವುದು. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನನ್ನ ಮೂಲಕ ನೀವು ತಿಳಿಸಿದ್ದೀರಿ. ಹಾಗೆ ನಾನು ಕೂಡ ಮತ್ತು ತಿಳಿದುಕೊಳ್ಳುವಂತೆ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಇದನ್ನೆಲ್ಲ ತಿಳಿದುಕೊಂಡವರು ಚೆನ್ನಾಗಿ ತಿಳಿದುಕೊಳ್ಳಲು ಬೇಕಾದಂತ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ಅವರ ಮಕ್ಕಳಿಗೆ ಅವರು ತಿಳಿಸಿ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಎಲ್ಲಾ ರೀತಿಯಲ್ಲಿ ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ.